ಕೆಲವೇ ಕ್ಷಣಗಳಲ್ಲಿ ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಒಂದು ವೇಳೆ ಜಾಮೀನು ಸಿಕ್ಕರೆ ರೇವಣ್ಣ ಅವರಿಗೆ ಏನು ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರಲ್ಲ, ರೇವಣ್ಣ ಅವರು 4567 ಅವರ ನಂಬರ್, ಅಂಡರ್ ಟ್ರಯಲ್ ಪ್ರಿಸನರ್, ವಿಚಾರಣಾಧೀನ ಖೈದಿಯಾಗಿ. ಸೊ ಈ ಒಂದು ವಿಚಾರದಲ್ಲಿ ರೇವಣ್ಣ ಅವರಿಗೆ ಒಂದು ರಿಲೀಫ್ ಸಿಗಬಹುದಾಗುತ್ತೆ ನ್ಯಾಯಾಂಗ ಬಂಧನದಿಂದ. ಮಧ್ಯಾಹ್ನ 2:45 ಅರ್ಜಿಯನ್ನು ನ್ಯಾಯಾಧೀಶರು ಮುಂದೂಡಿದರು. ಬೆಳಗ್ಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಸಮಯವನ್ನು ಕೂಡ SIT ಅಧಿಕಾರಿಗಳು ಕೇಳಿದರು. ಕಾಲಾವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ನ್ಯಾಯಾಧೀಶರು ಹೇಳಿದರು. ಕಾರಣ ಕಾಲಾವಕಾಶ ಕೊಡೋಕ್ಕೆ ಬರಲ್ಲ ಅಂಥೇಳಿ ಮಧ್ಯಾಹ್ನ 2:45 ಆಕ್ಷೇಪಣೆ ಸಲ್ಲಿಸಿ ವಾದ ಮಂಡಿಸಿ ಅಂತ ಸೂಚನೆ ಕೂಡ ಹೋಗಿತ್ತು. ಎಚ್.ಡಿ. ರೇವಣ್ಣ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಇನ್ನೂ ಒಂದು ವಾರ ಕಾಲ ಪರಪ್ಪನ ಅಗ್ರಹಾರ ಜೈಲೇ ಗತಿನಾ ಅಂತ ಒಂದು ಪ್ರಶ್ನೆ ಕೂಡ ಇಲ್ಲಿದೆ. ಇವತ್ತು ಎಚ್.ಡಿ. ರೇವಣ್ಣ ಅವರ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ. ಕಿಡ್ನ್ಯಾಪ್ ಕೇಸ್ನಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಬೇಲ್ ಅರ್ಜಿಯ ವಿಚಾರಣೆ. KR ನಗರ ಕಿಡ್ನ್ಯಾಪ್ ಕೇಸ್ನಲ್ಲಿ ಮತ್ತೆ 4 ವಶಕ್ಕೆ ಪಡೆಯಲಾಗಿದೆ. ಎಚ್.ಡಿ. ರೇವಣ್ಣ ಮತ್ತು ಸತೀಶ್ ಬಾಬು ಬಂಧನದ ನಂತರ ಇನ್ನೂ 4 ಜನರನ್ನು ಇದೇ ಕಿಡ್ನ್ಯಾಪ್, ಇವತ್ತಿಗೇನು ರೇವಣ್ಣ ಅವರು ಯಾವ ಕಿಡ್ನ್ಯಾಪ್ ಕೇಸನ್ನು ಫೇಸ್ ಮಾಡ್ತಾ ಇದ್ದಾರೋ ಇದೇ ಕಿಡ್ನ್ಯಾಪ್ ಕೇಸಲ್ಲಿ ಇನ್ನೂ 4 ಜನರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರೇವಣ್ಣ ಬಂಧನ ಆಯಿತು, ಸತೀಶ್ ಬಾಬು ಬಂಧನ ಆಯಿತು. ಇದಾದಮೇಲೆ ಇನ್ನೂ 4 ಜನ SITಯಿಂದ JDS ಮುಖಂಡರು ಮತ್ತು ನಾಯಕರನ್ನು ವಶಕ್ಕೆ ಪಡೆಯಲಾಗಿದೆ. ಸುಜಯ್ ಹೆಬ್ಬಾಳು, ಕೀರ್ತಿ ಹೊಸೂರು, ಮನು ಮತ್ತು ತಿಮ್ಮಪ್ಪ, ಇಷ್ಟು ಜನರನ್ನು ಕೂಡ SIT ಮತ್ತೆ ವಶಕ್ಕೆ ಪಡ್ಕೊಂಡಿದೆ. ಇಲ್ಲಿ ಈಗಾಗಲೇ ಸತೀಶ್ ಬಾಬು ಬಂಧನ ಆಗಿದೆಯಲ್ಲ, ಈ ಸತೀಶ್ ಬಾಬು ಜೊತೆಗೆ ಲಿಂಕಲ್ಲಿದ್ದರು ಈ 4 ಜನ ಅಂತ ಅವ್ರನ್ನೂ ಅರೆಸ್ಟ್ ಮಾಡ್ಕೊಂಡು ಬಂದಿರೋದು. ಸುಜಯ್ ಹೆಬ್ಬಾಳು, ಕೀರ್ತಿ ಹೊಸೂರು KR ನಗರ ತಾಲೂಕಿನವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಭವಾನಿ ರೇವಣ್ಣ ಅವರ ಸಂಬಂಧಿ. ತಿಮ್ಮಪ್ಪ ವೃತ್ತಿಯಲ್ಲಿ ವಕೀಲರು, ಸಾಲಿಗ್ರಾಮದ ಅಂಕನಹಳ್ಳಿ ಗ್ರಾಮದವರು. ಇವರು 4 ಸಹ ಕಿಡ್ನ್ಯಾಪ್ಗೆ ಸಹಾಯ ಮಾಡಿದ್ದಾರೆ ಎನ್ನುವ ಆರೋಪ ಇವ್ರ ಮೇಲಿದೆ. ಸಂತ್ರಸ್ತೆಯ ಮಗ ಕೊಟ್ಟಿರ್ತಕ್ಕಂಥ ಕಿಡ್ನ್ಯಾಪ್ ದೂರಿನಲ್ಲಿ ಜೈಲಲ್ಲಿ ಸದ್ಯಕ್ಕೆ ರೇವಣ್ಣ ಇದ್ದಾರೆ, ನ್ಯಾಯಾಂಗ ಬಂಧನದಲ್ಲಿ. ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಬಂದಿರತಕ್ಕಂಥ ಕಿಡ್ನ್ಯಾಪ್ ಕೇಸ್ ಆರೋಪ ಇದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ 4 ಜನರನ್ನು ಅರೆಸ್ಟ್ ಮಾಡಿದೆ SIT ತಂಡ. 4 ಜನ, ಅಲ್ಲಿಗೆ ಟೋಟಲ್ 6 ಜನ ಲೆಕ್ಕಕ್ಕೆ ಸಿಕ್ಕಂತಾಯ್ತು. ಈಗ ಪ್ರಜ್ವಲ್ ರೇವಣ್ಣ ವಿಚಾರ ಅದೊಂದು ಭಾಗ, ಎಚ್.ಡಿ. ರೇವಣ್ಣ ಅವರು ಒಂದು ಕಡೆ ಒಂದು ಭಾಗ. ಈ ಕೇಸ್ಗಳಲ್ಲಿ ಈ ಒಬ್ಬನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು ಅಂತ ವಿಚಾರ ಇತ್ತಲ್ಲ, ಇದೇ ಕೇಸಲ್ಲಿ ಇದೀಗ ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಸೊ ಇಲ್ಲೇನಾಗಿದೆ, ಇವ್ರ ಜೊತೆಗೆ ಕಾಂಟ್ಯಾಕ್ಟಲ್ಲಿದ್ದರು, 4 ಜನ ಸಂಪರ್ಕದಲ್ಲಿದ್ದರು ಅಂಥೇಳಿ. ಯಾರ ಜೊತೆ? ಸತೀಶ್ ಬಾಬು ಅಂತ. ಸತೀಶ್ ಬಾಬು ಒಂದು ಕಡೆ ಈಗ ಅರೆಸ್ಟ್ ಆಗಿರೋದು, ಎಚ್.ಡಿ. ರೇವಣ್ಣ ಕೂಡ ಅರೆಸ್ಟ್ ಆಗಿರೋದಲ್ವಾ. ಈ ಸತೀಶ್ ಬಾಬು ಸಂಪರ್ಕದಲ್ಲಿ ಇದ್ದರು ಅಂಥೇಳಿ 4 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಸುಜಯ್ ಹೆಬ್ಬಾಳು, ಕೀರ್ತಿ ಹೊಸೂರು, ಇವರಿಬ್ಬರು KR ನಗರ ತಾಲೂಕು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಭವಾನಿ ರೇವಣ್ಣ ಅವರ ಸಂಬಂಧಿ ಕೂಡ. ತಿಮ್ಮಪ್ಪ ವೃತ್ತಿಯಲ್ಲಿ ವಕೀಲರು, ಸಾಲಿಗ್ರಾಮದ ಅಂಕನಹಳ್ಳಿ ಗ್ರಾಮದವರು. ಈ 4 ಸಹ ಕಿಡ್ನ್ಯಾಪ್ಗೆ ಸಹಕರಿಸಿದ್ರು ಅಂತ ಇವ್ರ ಮೇಲಿರತಕ್ಕಂಥ ಆರೋಪ.